ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಫ್ರೈಡ್ ಕೀನ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥದ್ದು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕೀನ್ವಾನ ನಾವು ತೊಗೋಬೇಕು. ನಾನು ಇಲ್ಲಿ 1 ಕಪ್ಪಷ್ಟು ಕೀನ್ವಾ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳ್ಕೊಬೇಕು. ಅದು ತೊಳ್ಕೊಳ್ಳೋದ್ರಿಂದ ಅದ್ರ ಮೇಲಂಥ ಲೇಯರ್ ಹೋಗಿಬಿಟ್ಟು ನಮಗೆ ಏನಂತ ಹೇಳ್ತಾರೆ, ಹುಳಿ ಅಂಶ ಅಥವಾ ಕಹಿ ಅಂಶ ಹೋಗಿಬಿಟ್ಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಗ ನೀಟಾಗಿ ವಾಶ್ ಮಾಡಿಕೊಂಡು ಒಂದು 2 hours ನೆನೆಯಕ್ಕೆ ಬಿಡಬೇಕಾಗತ್ತೆ. ನಾನು ಇಲ್ಲಿ 2 hours ನೆನೆಸಿದ್ದೀನಿ. 1 ಕಪ್ ಕೀನ್ವಾಗೆ ನಾನು 2 ಕಪ್ ವಾಟರ್ ಹಾಕಿದ್ದೀನಿ. ಸೊ ಇಲ್ಲಿ ಇದನ್ನು ಬಾಯ್ಲ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಇದನ್ನು ನಾನು ಹಂಗೆ ಬಾಯ್ಲ್ ಮಾಡ್ತೀನಿ, ಕುಕ್ಕರ್ ಏನೂ ತೊಗೊಂಡಿಲ್ಲ. ನೀವು ಇದನ್ನು ಏನು ಮಾಡಬೇಡಿ, ಸ್ವಲ್ಪ ಹೊತ್ತು ನೀರು ಕೀನ್ವಾ ಎಲ್ಲ ಅದು ಹಾಗೆ ನೀರೆಲ್ಲ ಆವಿಯಾಗಿ ಕೀನ್ವಾ ಬೆಂದಿರುತ್ತೆ. ನೀವು ಸ್ವಲ್ಪ ಹಿಂಗೆ ಕೈ ಆಡ್ತಾ ಇದ್ದರೆ ಸಾಕು ಅಷ್ಟೇ ಆವಾಗವಾಗ. ಸೊ ನೀರೆಲ್ಲ ಹೋದ್ಮೇಲೆ ಕೀನ್ವಾ ರೆಡಿ ಅಂತ ಅನ್ಕೋಬೋದು. ಇನ್ನೊಂದು ಕಡೆ ಒಂದು ಬಾಣಲಿಗೆ ನಾನು ಎಣ್ಣೆ ತೊಗೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಆಗಿರ್ಬೋದು, ಕ್ಯಾರೆಟ್, ಬೀನ್ಸ್ ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಫ್ರೈಡ್ ರೈಸ್ ಎಲ್ಲ ಗೊತ್ತಲ್ವ, ಅದೇ ಥರನೇ ಫ್ರೈಡ್ ಕೀನ್ವಾ ಅಂತ ಮಾಡ್ತಾ ಇರೋದು. ಸೊ ಇದಕ್ಕೆ ನಾನು ಬೀನ್ಸು, ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ ಅಂತ ಅನಿಸ್ಬೇಕು ನಿಮಗೆ. ಆಗ ಸ್ವಲ್ಪ ಬೆಂದಿದೆ ಅನಿಸಿದಾಗ ಮಸಾಲೆ ಪೌಡ್ರ್, ಅರಿಶಿನ ಪುಡಿ, ಗರಂ ಮಸಾಲ, ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಅಂದ್ಕೊಳ್ಳಿ. ಸೊ ನಿಮಗೆಲ್ಲ ಬೆಂದಿದೆ ಅಂದಾಗ ಸ್ಟವ್ ಆಫ್ ಮಾಡಿಕೊಂಡು ನಾವು ಕೀನ್ವಾ ರೆಡಿ ಇರುತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿ ಅದೇ ಬಾಣಲಿಗೆ ಸ್ವಲ್ಪ ಉಪ್ಪು, ಹುಳಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಕೊನೆಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನನಗೆ ಗೊತ್ತಾಗುತ್ತಲ್ವ ಎಲ್ಲ ಮಿಕ್ಸ್ ಆಗಿದೆ ಉಪ್ಪು ಹುಳಿ ಅಂತ. ಆಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡ್ರೆ ನಿಮ್ಗೆ ರುಚಿಯಾಗಿರುವಂಥ ಕೀನ್ವಾ ಫ್ರೈಡ್ ಕೀನ್ವಾ ತಿನ್ನಲು ಸಿದ್ಧವಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ಯಾಕಂದರೆ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ವೆಜಿಟೇಬಲ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇಟ್ಸ್ ಬೆಸ್ಟ್ ಫಾರ್ ಡಯಟ್ ಪೀಪಲ್ ಅಂತ ಹೇಳ್ಬೋದು. ಕೀನ್ವಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.